ಖಾಸಗಿ ಶಾಲೆಯ ಹಾಸ್ಟೆಲ್ ಒಂದರಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ನಿದ್ದೆ ಕೆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಲ್ಯಾಣ ನಗರದ ಚಳ್ಳಿಕೆರೆಯಲ್ಲಿರುವಂತಹ ಖಾಸಗಿ ಹಾಸ್ಟೆಲ್ ಏನಿದೆ, ಈ ಒಂದು ಹಾಸ್ಟೆಲ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳು ದಿನನಿತ್ಯ ಸಂಜೆ ಆದರೆ ಸಾಕು ಇಲ್ಲಿ ರಸ್ತೆಯಲ್ಲೇ ನಿಂತ್ಕೊಂಡು ಪುಂಡಾಟಿಕೆಯನ್ನು ಮಾಡುವಂಥದ್ದು, ಮತ್ತು ಟೆರೆಸ್ಗಳ ಮೇಲೆ ಹೋಗಿ ಕಿರುಚಾಡುವಂಥದ್ದು, ಮತ್ತು ಮದ್ಯಪಾನ ಮತ್ತು ಧೂಮಪಾನವನ್ನು ಮಾಡುವಂಥದ್ದು. ಮತ್ತು ಈ ಹಿಂದೆ ಕಳೆದ ಒಂದು ವಾರದ ಹಿಂದೆ ಸುಮಾರು 21 ವಿದ್ಯಾರ್ಥಿಗಳನ್ನು ಗಾಂಜಾ ಸೇವನೆಯ ಆರೋಪದಡಿ ಅರೆಸ್ಟ್ ಅನ್ನು ಕೂಡ ಬಂಧನಕ್ಕೆ ತೆಗೆದುಕೊಳ್ಳುವಂತಹ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈ ರೀತಿಯಾದಂತಹ ಹಾಸ್ಟೆಲ್ ಬಗ್ಗೆ ಅನೇಕ ಬಾರಿ ಇಲ್ಲಿನ ನಿವಾಸಿಗಳು ದೂರನ್ನ ನೀಡ್ತಾರೆ. ದೂರನ್ನ ನೀಡಿದ ಬಳಿಕವಾಗಿ ಮ್ಯಾನೇಜ್ಮೆಂಟ್ ಜೊತೆ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಅದಾದ ಬಳಿಕ ಈ ಒಂದು ವಿಚಾರವನ್ನ ಹೈಕೋರ್ಟ್ ಮೆಟ್ಟಲಿಗೆ ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ. ಬಿಬಿಎಂಪಿ ಮತ್ತೆ ಸ್ಥಳೀಯ ನಿವಾಸಿಗಳ ದೂರಿನ ಆಧಾರದ ಮೇಲೆಗೆ ಹೈಕೋರ್ಟ್ ಆರ್ಡರ್ ಅನ್ನ ಕೂಡ ನೀಡುತ್ತೆ. ವೆಕೇಟ್ ಮಾಡಬೇಕು ಅನ್ನುವಂತ ಆರ್ಡರ್ ಅನ್ನ ನೀಡುತ್ತೆ. ಪ್ರಮುಖವಾಗಿ ಇದಕ್ಕೆ ಸ್ಟೇ ಅನ್ನ ತರುವಂತಹ ಕೆಲಸಕ್ಕೆ ಈ ಒಂದು ಕಟ್ಟಡದ ಮಾಲೀಕರು ಮತ್ತೆ ಶಾಲೆಯ ಆಡಳಿತ ಮಂಡಳಿ ಮುಂದಾಗುತ್ತೆ. ಅದಾದ ಬಳಿಕ ಸ್ಪಷ್ಟವಾಗಿ ಒಂದು ವೇಳೆ ಈ ಒಂದು ಜಾಗದಲ್ಲಿ ವಿದ್ಯಾರ್ಥಿಗಳು ಕಿರಿಕಿರಿ ಮಾಡುವಂಥದ್ದು ಅಥವಾ ಬೇರೆ ರೀತಿಯಾದಂತಹ ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬಂದ್ರೆ ತಕ್ಷಣವಾಗಿ ಏನು ಕಾಲೇಜಿನ ಯಾವ ಅಂಡರ್ ಅಲ್ಲಿ ಬರ್ತಾ ಇದೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಅಂಡರ್ ಅಲ್ಲಿ ಬರ್ತಾ ಇದೆ, ಆ ಒಂದು ಕಾಲೇಜಿನ ಅದು ನೇರವಾಗಿ ಈ ಒಂದು ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ವಿದ್ಯಾರ್ಥಿಗಳನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಆದೇಶವನ್ನ ಹೊರಡಿಸುತ್ತೆ. ಅಷ್ಟಾದ್ರೂ ಕೂಡ ಇಲ್ಲಿನ ವಿದ್ಯಾರ್ಥಿಗಳ ಪುಂಡಾಟ ನಿಲ್ತಾ ಇಲ್ಲ. ದಿನನಿತ್ಯ ವಿದ್ಯಾರ್ಥಿಗಳ ಪುಂಡಾಟದಿಂದಾಗಿ ಒಂದಿಷ್ಟು ನಿವಾಸಿಗಳು ಬೇಸತ್ತು ಹೋಗಿರುವಂಥದ್ದು. ನಿವಾಸಿಗಳನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ ಹೇಳಿ. ಸರ್, ಪ್ರಮುಖವಾಗಿ ಹಾಸ್ಟೆಲ್ನಿಂದಾಗಿ ನಿಮಗೆ ಕಿರಿಕಿರಿ ಅಂತ ಹೇಳಿ ನೀವು ಕೋರ್ಟ್ ಮೆಟ್ಲಿಗೆ ಕೂಡ ಹೋಗಿದ್ದೀರಾ. ಏನಿದು, ಎಷ್ಟು ಕಿರಿಕಿರಿ ಆಗುತ್ತೆ, ಏನು ಎತ್ತ ಅಂತ? ತುಂಬ ಕಿರಿಕಿರಿ ಮಾಡ್ತಾರೆ ಹುಡುಗರು. ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಕೇರಳ ಹುಡುಗರು ಇದ್ದಾರೆ. ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ, ಯಾರು ಕೇಳಿದ್ರು ಮಾತಾಡೋಂಗಿಲ್ಲ. ಗಾಡಿ ತೆಗೆದು ರೋಡ್ಗೆ ಹಾಕ್ಬಿಡ್ತಾರೆ. ಒಂದು ಲೇಡೀಸ್ ಹೋಗೋಕ್ಕಿಲ್ಲ, ಲೇಡೀಸ್ ಬರೋಕ್ಕಿಲ್ಲ, ಈ ಕಡೆಗೆ ಮಕ್ಳು ಓಡಾಡೋಂಗಿಲ್ಲ. ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಕಿರ್ಚಾಡೋದು, ಆಡಾಡೋದು, ಎಣ್ಣೆ ಹೊಡಿಯೋದು. ಗಂಜಾ ಇದೆ. 2 ವಾರಕ್ಕೆ ಹಿಂದೆ ಗಂಜಾ ಕೇಸಲ್ಲಿ ಅರೆಸ್ಟ್ ಕೂಡ ಮಾಡಿದ್ದಾರೆ 20 ಜನನ. ನಾವು ಈ ರೋಡಲ್ಲಿ ಇದ್ದೀರಿ. ಏನಾದ್ರು ಹುಡುಗರು ಮಾತಾಡೋದು ನಮಗೆ ಕೇಳಿದ್ರೆ ನಮಗೆ ಹೊಡಿಯೋಕ್ಕೆ ಬರ್ತಾರೆ, ನಮಗೆ ಎದುರು ಉತ್ತರ ಕೊಡ್ತಾರೆ, ನಮಗೆ ಬೈತಾ ಇದ್ದಾರೆ. ಸೊ ಹಂಗಾಗಿನೇ ನಾವು ನಿಮ್ಮನ್ನು ಕರೆದಿರೋದು. ನಮಗಿಲ್ಲಿ ನಮ್ಗೆ ಫ್ರೀಡಮ್ ಬೇಕು, ನಮಗೇನು ದಾರಿ ಬೇಕಾಗಿದೆ. ಅದಕ್ಕೆ ಎಲ್ಲರೂ ಸೇರಿ ನಿಮ್ಮನ್ನು ಕರೆದಿರೋದು. ಸರಿಗ, ಪ್ರಮುಖವಾಗಿ ತುಂಬ ಹಿಂಸೆ ಆಗ್ತಾ ಇದೆ, ಮತ್ತೆ ಜಗಳಗಳ ಅವರವರೇ ಮಾಡ್ಕೊಳ್ಳುವಂಥದ್ದು ಆ ರೀತಿ. ನಮ್ಮ ಮೇಲೂ ರೆಸಿಡೆನ್ಸ್ ಹತ್ರ ಮೇಲೂ ಬರ್ತಾರೆ ಅವರು. 2 ವೀಲರ್ಸ್ ನೋಡಿ ಯಾವ ಥರ ಪಾರ್ಕ್ ಮಾಡ್ತಾರೋ. ನೈಟ್ ಫುಲ್ಲು ಗಾಂಜಾ ಆಲ್ಕಹಾಲ್ ಇದು ಮಾಡಿ ಫುಲ್ಲು ಕಚಡ ಮಾಡ್ತಾಯಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಇದೆ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಡೈರೆಕ್ಷನ್ಸ್ ಇದೆ, ಎಲ್ಲ ಇದೆ. ಬಟ್ ಯಾರು ಇಲ್ಲಿ ಕಾಲೇಜ್ ಓನರ್ ಇಲ್ಲಿ ಬಂದುಬಿಟ್ಟು ಏನಾಗ್ತಾ ಯಾರು ನೋಡ್ತಾ ಇಲ್ಲ. ಸರಿಗ, 20 ಏನು ಒಂದು ವಾರದ ಹಿಂದೆ 20 ಮಕ್ಕಳನ್ನ ವಶಕ್ಕೆ ಪಡಿತಾರೆ ವಿದ್ಯಾರ್ಥಿಗಳನ್ನ. ನಿಮಗೆ ಈ ಬಗ್ಗೆ ಸಂಶಯಗಳು ಬಂದಿತ್ತಾ? ಆ ರೀತಿನೇ ಬಂತು. ನಾನು ಪೊಲೀಸ್ಗೆ ಅಪ್ಡೇಟ್ ಮಾಡಿದ್ವಿ. ತಿರ್ಗಾ ಯಾರೋ ಕಂಪ್ಲೇಂಟ್ ಮಾಡಿ ಆ ಕಂಪ್ಲೇಂಟ್ ಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದುಬಿಟ್ಟು ಅವ್ರನ್ನ ಅರೆಸ್ಟೋ ಇಲ್ಲಾಂದರೆ ಅವ್ರ ಕಸ್ಟಡಿಗೆ ತಗೊಂಡು ಹೋಗಿದ್ರಿ. ಇದಿಷ್ಟು ನಿವಾಸಿಗಳು ಹೇಳ್ತಾ ಇರೋದು. ಪ್ರಮುಖವಾಗಿ ಖಾಸಗಿ ಹಾಸ್ಟೆಲ್ನಿಂದಾಗಿ ನಮ್ಮ ನಿದ್ದೆಗಳು ಕೆಡ್ತಾ ಇದೆ. ದಿನನಿತ್ಯ ಇಲ್ಲಿ ಮಹಿಳೆಯರು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ, ಮಕ್ಕಳು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಸಂಜೆ ಆದರೆ ಹಾಸ್ಟೆಲ್ನ ಮುಂಭಾಗದಲ್ಲಿ ನಿಂತ್ಕೊಂಡು ಕಿರಿಕಿರಿಯನ್ನು ಮಾಡುವಂಥದ್ದು, ಮತ್ತು ರಸ್ತೆಯನ್ನು ಅಡ್ಡಗಟ್ಟುವಂಥದ್ದು, ರಾತ್ರಿ ಹೊತ್ತು ಸಂಪೂರ್ಣವಾಗಿ ರಸ್ತೆಯನ್ನು ಕ್ಲೋಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಹಾಸ್ಟೆಲ್ ಆಡಳಿತ ಮಂಡಲದ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಾಸಗಿ ಶಾಲೆಯ ಹಾಸ್ಟೆಲ್ ಒಂದರಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ನಿದ್ದೆ ಕೆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಲ್ಯಾಣ ನಗರದ ಚಳ್ಳಿಕೆರೆಯಲ್ಲಿರುವಂತಹ ಖಾಸಗಿ ಹಾಸ್ಟೆಲ್ ಏನಿದೆ, ಈ ಒಂದು ಹಾಸ್ಟೆಲ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳು ದಿನನಿತ್ಯ ಸಂಜೆ ಆದರೆ ಸಾಕು ಇಲ್ಲಿ ರಸ್ತೆಯಲ್ಲೇ ನಿಂತ್ಕೊಂಡು ಪುಂಡಾಟಿಕೆಯನ್ನು ಮಾಡುವಂಥದ್ದು, ಮತ್ತು ಟೆರೆಸ್ಗಳ ಮೇಲೆ ಹೋಗಿ ಕಿರುಚಾಡುವಂಥದ್ದು, ಮತ್ತು ಮದ್ಯಪಾನ ಮತ್ತು ಧೂಮಪಾನವನ್ನು ಮಾಡುವಂಥದ್ದು. ಮತ್ತು ಈ ಹಿಂದೆ ಕಳೆದ ಒಂದು ವಾರದ ಹಿಂದೆ ಸುಮಾರು 21 ವಿದ್ಯಾರ್ಥಿಗಳನ್ನು ಗಾಂಜಾ ಸೇವನೆಯ ಆರೋಪದಡಿ ಅರೆಸ್ಟ್ ಅನ್ನು ಕೂಡ ಬಂಧನಕ್ಕೆ ತೆಗೆದುಕೊಳ್ಳುವಂತಹ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈ ರೀತಿಯಾದಂತಹ ಹಾಸ್ಟೆಲ್ ಬಗ್ಗೆ ಅನೇಕ ಬಾರಿ ಇಲ್ಲಿನ ನಿವಾಸಿಗಳು ದೂರನ್ನ ನೀಡ್ತಾರೆ. ದೂರನ್ನ ನೀಡಿದ ಬಳಿಕವಾಗಿ ಮ್ಯಾನೇಜ್ಮೆಂಟ್ ಜೊತೆ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಅದಾದ ಬಳಿಕ ಈ ಒಂದು ವಿಚಾರವನ್ನ ಹೈಕೋರ್ಟ್ ಮೆಟ್ಟಲಿಗೆ ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ. ಬಿಬಿಎಂಪಿ ಮತ್ತೆ ಸ್ಥಳೀಯ ನಿವಾಸಿಗಳ ದೂರಿನ ಆಧಾರದ ಮೇಲೆಗೆ ಹೈಕೋರ್ಟ್ ಆರ್ಡರ್ ಅನ್ನ ಕೂಡ ನೀಡುತ್ತೆ. ವೆಕೇಟ್ ಮಾಡಬೇಕು ಅನ್ನುವಂಥ ಆರ್ಡರ್ ಅನ್ನ ನೀಡುತ್ತೆ. ಪ್ರಮುಖವಾಗಿ ಇದಕ್ಕೆ
ಸ್ಟೇಯನ್ನು ತರುವಂತಹ ಕೆಲಸಕ್ಕೆ ಈ ಒಂದು ಕಟ್ಟಡದ ಮಾಲೀಕರು ಮತ್ತೆ ಶಾಲೆಯ ಆಡಳಿತ ಮಂಡಳಿ ಮುಂದಾಗುತ್ತೆ. ಅದಾದ ಬಳಿಕ ಸ್ಪಷ್ಟವಾಗಿ ಒಂದು ವೇಳೆ ಈ ಒಂದು ಜಾಗದಲ್ಲಿ ವಿದ್ಯಾರ್ಥಿಗಳು ಕಿರಿಕಿರಿ ಮಾಡುವಂಥದ್ದು ಅಥವಾ ಬೇರೆ ರೀತಿಯಾದಂತಹ ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬಂದರೆ ತಕ್ಷಣವಾಗಿ ಏನು ಕಾಲೇಜಿನ ಯಾವ ಅಂಡರಲ್ಲಿ ಬರ್ತಾ ಇದೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಅಂಡರಲ್ಲಿ ಬರ್ತಾ ಇದೆ, ಆ ಒಂದು ಕಾಲೇಜಿನ ಅದು ನೇರವಾಗಿ ಈ ಒಂದು ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಮಧ್ಯಪ್ರವೇಶ ಮಾಡಿ ವಿದ್ಯಾರ್ಥಿಗಳನ್ನು ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸುತ್ತೆ. ಅಷ್ಟಾದರೂ ಕೂಡ ಇಲ್ಲಿನ ವಿದ್ಯಾರ್ಥಿಗಳ ಪುಂಡಾಟ ನಿಲ್ತಾ ಇಲ್ಲ. ದಿನನಿತ್ಯ ವಿದ್ಯಾರ್ಥಿಗಳ ಪುಂಡಾಟದಿಂದಾಗಿ ಒಂದಿಷ್ಟು ನಿವಾಸಿಗಳು ಬೇಸತ್ತು ಹೋಗಿರುವಂಥದ್ದು. ನಿವಾಸಿಗಳನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ ಹೇಳಿ. ಸರ್, ಪ್ರಮುಖವಾಗಿ ಹಾಸ್ಟೆಲ್ನಿಂದಾಗಿ ನಿಮಗೆ ಕಿರಿಕಿರಿ ಅಂತ ಹೇಳಿ ನೀವು ಕೋರ್ಟ್ ಮೆಟ್ಲಿಗೆ ಕೂಡ ಹೋಗಿದ್ದೀರಾ. ಏನಿದು, ಎಷ್ಟು ಕಿರಿಕಿರಿ ಆಗುತ್ತೆ, ಏನು ಎತ್ತ ಅಂತ? ತುಂಬ ಕಿರಿಕಿರಿ ಮಾಡ್ತಾರೆ ಹುಡುಗರು, ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಕೇರಳ ಹುಡುಗರು ಇದ್ದಾರೆ, ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ, ಯಾರು ಕೇಳಿದ್ರು ಮಾತಾಡೋಂಗಿಲ್ಲ, ಗಾಡಿ ತೆಗೆದು ರೋಡ್ಗೆ ಹಾಕ್ಬಿಡ್ತಾರೆ. ಒಂದು ಲೇಡೀಸ್ ಹೋಗೋಕ್ಕಿಲ್ಲ, ಲೇಡೀಸ್ ಬರೋಕ್ಕಿಲ್ಲ, ಈ ಕಡೆಗೆ ಮಕ್ಳು ಓಡಾಡೋಂಗಿಲ್ಲ. ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಕಿರ್ಚಾಡೋದು, ಆಡಾಡೋದು, ಎಣ್ಣೆ ಹೊಡಿಯೋದು, ಗಂಜಾ ಇದೆ. 2 ವಾರಕ್ಕೆ ಹಿಂದೆ ಗಂಜಾ ಕೇಸಲ್ಲಿ ಅರೆಸ್ಟ್ ಕೂಡ ಮಾಡಿದ್ದಾರೆ 20 ಜನನ. ನಾವು ಈ ರೋಡಲ್ಲಿ ಇದ್ದೀರಿ, ಏನಾದ್ರು ಹುಡುಗರು ಮಾತಾಡೋದು ನಮಗೆ ಕೇಳಿದ್ರೆ ನಮಗೆ ಹೊಡಿಯೋಕ್ಕೆ ಬರ್ತಾರೆ, ನಮಗೆ ಎದುರು ಉತ್ತರ ಕೊಡ್ತಾರೆ, ನಮಗೆ ಬೈತಾ ಇದ್ದಾರೆ. ಸೊ ಹಂಗಾಗಿನೇ ನಾವು ನಿಮ್ಮನ್ನು ಕರೆದಿರೋದು. ನಮಗಿಲ್ಲಿ ನಮ್ಗೆ ಫ್ರೀಡಮ್ ಬೇಕು, ನಮಗೊಂದು ದಾರಿ ಬೇಕಾಗಿದೆ, ಅದಕ್ಕೆ ಎಲ್ಲರೂ ಸೇರಿ ನಿಮ್ಮನ್ನು ಕರೆದಿರೋದು. ಸರಿಗ, ಪ್ರಮುಖವಾಗಿ ತುಂಬ ಹಿಂಸೆ ಆಗ್ತಾ ಇದೆ, ಮತ್ತೆ ಜಗಳಗಳ ಅವರವರೇ ಮಾಡ್ಕೊಳ್ಳುವಂಥದ್ದು ಆ ರೀತಿ. ನಮ್ಮ ಮೇಲೂ ರೆಸಿಡೆನ್ಸ್ ಹತ್ರ ಮೇಲೂ ಬರ್ತಾರೆ ಅವರು. 2 ವೀಲರ್ಸ್ ನೋಡಿ ಈ ಥರ ಪಾರ್ಕ್ ಮಾಡ್ತಾರೋ, ನೈಟ್ ಫುಲ್ಲು ಗಾಂಜಾ ಆಲ್ಕಹಾಲ್ ಇದು ಮಾಡಿ ಫುಲ್ಲು ಕಚಡ ಮಾಡ್ತಾಯಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಇದೆ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಡೈರೆಕ್ಷನ್ಸ್ ಇದೆ, ಎಲ್ಲ ಇದೆ. ಬಟ್ ಯಾರು ಇಲ್ಲಿ ಕಾಲೇಜ್ ಓನರ್ ಇಲ್ಲಿ ಬಂದುಬಿಟ್ಟು ಏನಾಗ್ತಾಗೋರು ಯಾರು ನೋಡ್ತಾ ಇಲ್ಲ. ಸರಿಗ, 1 ವಾರದ ಹಿಂದೆ 20 ಮಕ್ಕಳನ್ನ ವಶಕ್ಕೆ ಪಡಿತಾರೆ ವಿದ್ಯಾರ್ಥಿಗಳನ್ನ. ನಿಮಗೆ ಈ ಬಗ್ಗೆ ಸಂಶಯಗಳು ಬಂದಿತ್ತಾ? ಆ ರೀತಿನೇ ಬಂತು. ನಾನು ಪೊಲೀಸ್ಗೆ ಅಪ್ಡೇಟ್ ಮಾಡಿದ್ವಿ. ತಿರ್ಗಾ ಯಾರೋ ಕಂಪ್ಲೇಂಟ್ ಮಾಡಿ ಆ ಕಂಪ್ಲೇಂಟ್ ಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದುಬಿಟ್ಟು ಅವ್ರನ್ನ ಅರೆಸ್ಟೋ ಇಲ್ಲಾಂದರೆ ಅವ್ರ ಕಸ್ಟಡಿಗೆ ತಗೊಂಡು ಹೋಗಿದ್ರಿ. ಇದಿಷ್ಟು ನಿವಾಸಿಗಳು ಹೇಳ್ತಾ ಇರೋದು. ಪ್ರಮುಖವಾಗಿ ಖಾಸಗಿ ಹಾಸ್ಟೆಲ್ನಿಂದಾಗಿ ನಮ್ಮ ನಿದ್ದೆಗಳು ಕೆಡ್ತಾ ಇದೆ. ದಿನನಿತ್ಯ ಇಲ್ಲಿ ಮಹಿಳೆಯರು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ, ಮಕ್ಕಳು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಸಂಜೆ ಆದರೆ ಹಾಸ್ಟೆಲ್ನ ಮುಂಭಾಗದಲ್ಲಿ ನಿಂತ್ಕೊಂಡು ಕಿರಿಕಿರಿಯನ್ನು ಮಾಡುವಂಥದ್ದು, ಮತ್ತು ರಸ್ತೆಯನ್ನು ಅಡ್ಡಗಟ್ಟುವಂಥದ್ದು, ರಾತ್ರಿ ಹೊತ್ತು ಸಂಪೂರ್ಣವಾಗಿ ರಸ್ತೆಯನ್ನು ಕ್ಲೋಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಹಾಸ್ಟೆಲ್ ಆಡಳಿತ ಮಂಡಲದ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಾಸಗಿ ಶಾಲೆಯ ಹಾಸ್ಟೆಲ್ ಒಂದರಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ನಿದ್ದೆ ಕೆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಲ್ಯಾಣ ನಗರದ ಚಳ್ಳಿಕೆರೆಯಲ್ಲಿರುವಂತಹ ಖಾಸಗಿ ಹಾಸ್ಟೆಲ್ ಏನಿದೆ, ಈ ಒಂದು ಹಾಸ್ಟೆಲ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳು ದಿನನಿತ್ಯ ಸಂಜೆ ಆದರೆ ಸಾಕು ಇಲ್ಲಿ ರಸ್ತೆಯಲ್ಲೇ ನಿಂತ್ಕೊಂಡು ಪುಂಡಾಟಿಕೆಯನ್ನು ಮಾಡುವಂಥದ್ದು, ಮತ್ತು ಟೆರೆಸ್ಗಳ ಮೇಲೆ ಹೋಗಿ ಕಿರುಚಾಡುವಂಥದ್ದು, ಮತ್ತು ಮದ್ಯಪಾನ ಮತ್ತು ಧೂಮಪಾನವನ್ನು ಮಾಡುವಂಥದ್ದು. ಮತ್ತು ಈ ಹಿಂದೆ ಕಳೆದ 1 ವಾರದ ಹಿಂದೆ ಸುಮಾರು 21 ವಿದ್ಯಾರ್ಥಿಗಳನ್ನು ಗಾಂಜಾ ಸೇವನೆಯ ಆರೋಪದಡಿ ಅರೆಸ್ಟನ್ನು ಕೂಡ ಬಂಧನಕ್ಕೆ ತೆಗೆದುಕೊಳ್ಳುವಂತಹ, ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈ ರೀತಿಯಾದಂತಹ ಹಾಸ್ಟೆಲ್ ಬಗ್ಗೆ ಅನೇಕ ಬಾರಿ ಇಲ್ಲಿನ ನಿವಾಸಿಗಳು ದೂರನ್ನು ನೀಡ್ತಾರೆ. ದೂರನ್ನು ನೀಡಿದ ಬಳಿಕವಾಗಿ ಮ್ಯಾನೇಜ್ಮೆಂಟ್ನ ಜೊತೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಅದಾದ ಬಳಿಕ ಈ ಒಂದು ವಿಚಾರವನ್ನ ಹೈಕೋರ್ಟ್ ಮೆಟ್ಟಿಲಿಗೆ ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ. BBMP ಮತ್ತೆ ಸ್ಥಳೀಯ ನಿವಾಸಿಗಳ ದೂರಿನ ಆಧಾರದ ಮೇಲೆಗೆ ಹೈಕೋರ್ಟ್ ಆರ್ಡರ್ ಅನ್ನ ಕೂಡ ನೀಡುತ್ತೆ, ವೆಕೇಟ್ ಮಾಡಬೇಕು ಅನ್ನುವಂಥ ಆರ್ಡರ್ ಅನ್ನ ನೀಡುತ್ತೆ. ಪ್ರಮುಖವಾಗಿ ಇದಕ್ಕೆ ಸ್ಟೇಯನ್ನು ತರುವಂತಹ ಕೆಲಸಕ್ಕೆ ಈ ಒಂದು ಕಟ್ಟಡದ ಮಾಲೀಕರು ಮತ್ತೆ ಶಾಲೆಯ ಆಡಳಿತ ಮಂಡಳಿ ಮುಂದಾಗುತ್ತೆ. ಅದಾದ ಬಳಿಕ ಸ್ಪಷ್ಟವಾಗಿ ಒಂದು ವೇಳೆ ಈ ಒಂದು ಜಾಗದಲ್ಲಿ ವಿದ್ಯಾರ್ಥಿಗಳು ಕಿರಿಕಿರಿ ಮಾಡುವಂಥದ್ದು ಅಥವಾ ಬೇರೆ ರೀತಿಯಾದಂತಹ ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬಂದರೆ ತಕ್ಷಣವಾಗಿ ಏನು ಕಾಲೇಜಿನ ಯಾವ ಅಂಡರಲ್ಲಿ ಬರ್ತಾ ಇದೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಅಂಡರಲ್ಲಿ ಬರ್ತಾ ಇದೆ, ಆ ಒಂದು ಕಾಲೇಜಿನ ಅದು ನೇರವಾಗಿ ಈ ಒಂದು ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಮಧ್ಯಪ್ರವೇಶ ಮಾಡಿ ವಿದ್ಯಾರ್ಥಿಗಳನ್ನು ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸುತ್ತೆ. ಅಷ್ಟಾದರೂ ಕೂಡ ಇಲ್ಲಿನ ವಿದ್ಯಾರ್ಥಿಗಳ ಪುಂಡಾಟ ನಿಲ್ತಾ ಇಲ್ಲ. ದಿನನಿತ್ಯ ವಿದ್ಯಾರ್ಥಿಗಳ ಪುಂಡಾಟದಿಂದಾಗಿ ಒಂದಿಷ್ಟು ನಿವಾಸಿಗಳು ಬೇಸತ್ತು ಹೋಗಿರುವಂಥದ್ದು. ನಿವಾಸಿಗಳನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ ಹೇಳಿ. ಸರ್, ಪ್ರಮುಖವಾಗಿ ಹಾಸ್ಟೆಲ್ನಿಂದಾಗಿ ನಿಮಗೆ ಕಿರಿಕಿರಿ ಅಂತ ಹೇಳಿ ನೀವು ಕೋರ್ಟ್ ಮೆಟ್ಲಿಗೆ ಕೂಡ ಹೋಗಿದ್ದೀರಾ. ಏನಿದು, ಎಷ್ಟು ಕಿರಿಕಿರಿ ಆಗುತ್ತೆ, ಏನು ಎತ್ತ ಅಂತ? ತುಂಬ ಕಿರಿಕಿರಿ ಮಾಡ್ತಾರೆ ಹುಡುಗರು, ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಕೇರಳ ಹುಡುಗರು ಇದ್ದಾರೆ, ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ, ಯಾರು ಕೇಳಿದ್ರು ಮಾತಾಡೋಂಗಿಲ್ಲ, ಗಾಡಿ ತೆಗೆದು ರೋಡ್ಗೆ ಹಾಕ್ಬಿಡ್ತಾರೆ. ಒಂದು ಲೇಡೀಸ್ ಹೋಗೋಕ್ಕಿಲ್ಲ, ಲೇಡೀಸ್ ಬರೋಕ್ಕಿಲ್ಲ, ಈ ಕಡೆಗೆ ಮಕ್ಳು ಓಡಾಡೋಂಗಿಲ್ಲ. ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಕಿರ್ಚಾಡೋದು, ಆಡಾಡೋದು, ಎಣ್ಣೆ ಹೊಡಿಯೋದು, ಗಂಜಾ ಇದೆ. 2 ವಾರಕ್ಕೆ ಹಿಂದೆ ಗಂಜಾ ಕೇಸಲ್ಲಿ ಅರೆಸ್ಟ್ ಕೂಡ ಮಾಡಿದ್ದಾರೆ 20 ಜನನ. ನಾವು ಈ ರೋಡಲ್ಲಿ ಇದ್ದೀರಿ, ಏನಾದ್ರು ಹುಡುಗರು ಮಾತಾಡೋದು ನಮಗೆ ಕೇಳಿದ್ರೆ ನಮಗೆ ಹೊಡಿಯೋಕ್ಕೆ ಬರ್ತಾರೆ, ನಮಗೆ ಎದುರು ಉತ್ತರ ಕೊಡ್ತಾರೆ, ನಮಗೆ ಬೈತಾ ಇದ್ದಾರೆ. ಸೊ ಹಂಗಾಗಿನೇ ನಾವು ನಿಮ್ಮನ್ನು ಕರೆದಿರೋದು. ನಮಗಿಲ್ಲಿ ನಮ್ಗೆ ಫ್ರೀಡಮ್ ಬೇಕು, ನಮಗೊಂದು ದಾರಿ ಬೇಕಾಗಿದೆ, ಅದಕ್ಕೆ ಎಲ್ಲರೂ ಸೇರಿ ನಿಮ್ಮನ್ನು ಕರೆದಿರೋದು.
ಸರಿಗ ಪ್ರಮುಖವಾಗಿ ತುಂಬ ಹಿಂಸೆ ಆಗ್ತಾ ಇದೆ ಮತ್ತೆ ಜಗಳಗಳು ಅವರವರೇ ಮಾಡ್ಕೊಳ್ಳುವಂಥದ್ದು ಆ ರೀತಿ. ನಮ್ಮ ಮೇಲೂ ರೆಸಿಡೆನ್ಸ್ ಹತ್ರ ಮೇಲೂ ಬರ್ತಾರೆ ಅವರು. ಟೂ ವೀಲರ್ಸ್ ನೋಡಿ ಯಾವ ಥರ ಪಾರ್ಕ್ ಮಾಡ್ತಾರೋ, ನೈಟ್ ಫುಲ್ಲು ಗಾಂಜಾ ಆಲ್ಕಹಾಲ್ ಇದು ಮಾಡಿ ಫುಲ್ಲು ಕಚಡ ಮಾಡ್ತಾಯಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಇದೆ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಡೈರೆಕ್ಷನ್ಸ್ ಇದೆ, ಎಲ್ಲ ಇದೆ. ಬಟ್ ಯಾರು ಇಲ್ಲಿ ಕಾಲೇಜ್ ಓನರ್ ಇಲ್ಲಿ ಬಂದುಬಿಟ್ಟು ಏನಾಗ್ತಾಗೋರು ಯಾರು ನೋಡ್ತಾ ಇಲ್ಲ. ಸರಿಗ 1 ವಾರದ ಹಿಂದೆ 20 ಮಕ್ಕಳನ್ನ ವಶಕ್ಕೆ ಪಡಿತಾರೆ ವಿದ್ಯಾರ್ಥಿಗಳನ್ನ. ನಿಮಗೆ ಈ ಬಗ್ಗೆ ಸಂಶಯಗಳು ಬಂದಿತ್ತಾ? ಆ ರೀತಿಯಾದ ಆ ರೀತಿನೇ ಬಂತು. ನಾನು ಪೊಲೀಸ್ಗೆ ಅಪ್ಡೇಟ್ ಮಾಡಿದ್ವಿ. ತಿರ್ಗಾ ಯಾರೋ ಕಂಪ್ಲೇಂಟ್ ಮಾಡಿ ಆ ಕಂಪ್ಲೇಂಟ್ ಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದುಬಿಟ್ಟು ಅವ್ರನ್ನ ಅರೆಸ್ಟೋ ಇಲ್ಲಾಂದರೆ ಅವ್ರ ಕಸ್ಟಡಿಗೆ ತಗೊಂಡು ಹೋಗಿದ್ರಿ. ಇದಿಷ್ಟು ನಿವಾಸಿಗಳು ಹೇಳ್ತಾ ಇರೋದು. ಪ್ರಮುಖವಾಗಿ ಖಾಸಗಿ ಹಾಸ್ಟೆಲ್ನಿಂದಾಗಿ ನಮ್ಮ ನಿದ್ದೆಗಳು ಕೆಡ್ತಾ ಇದೆ. ದಿನನಿತ್ಯ ಇಲ್ಲಿ ಮಹಿಳೆಯರು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ, ಮಕ್ಕಳು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಸಂಜೆ ಆದರೆ ಹಾಸ್ಟೆಲ್ನ ಮುಂಭಾಗದಲ್ಲಿ ನಿಂತ್ಕೊಂಡು ಕಿರಿಕಿರಿಯನ್ನು ಮಾಡುವಂಥದ್ದು ಮತ್ತು ರಸ್ತೆಯನ್ನು ಅಡ್ಡಗಟ್ಟುವಂಥದ್ದು, ರಾತ್ರಿ ಹೊತ್ತು ಸಂಪೂರ್ಣವಾಗಿ ರಸ್ತೆಯನ್ನು ಕ್ಲೋಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಹಾಸ್ಟೆಲ್ ಆಡಳಿತ ಮಂಡಲದ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.